ಎಲ್ಲಿದೆ ದಂಡಿ ಅದು? ಎಲ್ಲಿದೆ? ಎಷ್ಟು ವರ್ಷದಿಂದ ಇದರ ಹಿಂದೆ ಬಿದ್ದಿದ್ದೀವಿ ನಾವು, ಆದರೂ ಅದನ್ನು ಕಂಡುಹಿಡಿಯೋಕ್ಕೆ ಆಗಿಲ್ಲ ನಮಗೆ. ನೋಡು, ಎಲ್ಲಿರ್ಬೋದು ಅದು? ಡೌಟ್ ಬಂದ ಜಾಗನೆಲ್ಲ ಅಗ್ದು ನೋಡಿದ್ದೀವಿ ದನಿ, ಅದು ಎಲ್ಲಿದೆ ಅಂತಾನೆ ಗೊತ್ತಾಗ್ತಿಲ್ಲ ಅಲ್ಲ. ಇಲ್ಲ ದಂಡಿ, ನಾವು ಸರಿಯಾಗಿ ಹುಡುಕ್ತಾ ಇಲ್ಲ. ಏನಂತ ಹುಡುಕೋದು ದನಿ? ಅದು ಹೇಗಿದೆ ಅಂತ ನಮಗೆ ಗೊತ್ತಿಲ್ಲ ಅಲ್ಲ. ಅದೇ ನಮಗಿರೋ ಚಾಲೆಂಜು. ನಮ್ಮ ತಂದೆ ಶಾಂತಿವನ ಎಸ್ಟೇಟಲ್ಲಿ ಅದೇನೋ ಬಚ್ಚಿಟ್ಟಿದ್ದಾರೆ. ಅದೇನು ಬಚ್ಚಿಟ್ಟಿದ್ದಾರೆ, ಯಾಕೆ ಬಚ್ಚಿಟ್ಟಿದ್ದಾರೆ, ಅದರಲ್ಲಿ ಏನಿದೆ ಒಂದು ಗೊತ್ತಿಲ್ಲ. ನಿನಗಿದು ಚಂದಮಾಮ ಕತೆ ಅನ್ನಿಸ್ಬೋದು. ಅದೇನಾದರೂ ಸಿಕ್ಕಿದ್ರೆ 10 ತಲೆಮಾರು ಕೂತು ತಿಂದರೂ ಕರಗಲ್ಲ. ಅದು ಅಷ್ಟು ಬೆಲೆ ಬಾಳುತ್ತೆ ಅದು. ಇಷ್ಟು ವರ್ಷದಿಂದ ಹುಡುಕಿದ್ರು ನಮಗೆ ಸಿಗಲಿಲ್ಲ ಅಂದರೆ ನೀವು ಹೇಳ್ತಿರೋ ಥರದ್ದು ಆ ಜಾಗದಲ್ಲಿ ಏನು ಇಲ್ವೇ ಏನೋ ದನಿ? ಎಸ್ಟೇಟು 64 ಎಕರೆ ಇದೆ. ನಾವು ಅಷ್ಟು ಹುಡುಕಿದ್ದೀವ? ಸಾಕ್ಷಿ ಇಲ್ಲದಿದ್ದರೆ ಸತ್ಯವಾನ್ ಸಾವಿತ್ರಿ ಮಾತನ್ನು ಕೂಡ ನಂಬುವುದಿಲ್ಲ ಈ ಕಟ್ಟಾರೆ. ಅಲ್ಲಿ ಏನೋ ಇರೋದಂತೂ ಸತ್ಯ, ಆದರೆ ಅದು ಎಲ್ಲಿದೆ, ಹೇಗಿದೆ ಒಂದು ಗೊತ್ತಿಲ್ಲ. ಹಾಗಾದರೆ ಈಗ ಏನು ಮಾಡೋಣ ಅಂತೀರ ದನಿ? ನನಗೂ ವಯಸ್ಸಾಗ್ತಿದೆ ದಂಡಿ, ಇನ್ನು ಸುಮ್ಮನಿರಬಾರ್ದು. ಬಚ್ಚಿಟ್ಟಿದ್ದು ಹೊರಗೆ ತೆಗಿಲೇಬೇಕು. ಮೊದಲು ಅದು ಎಲ್ಲಿದೆ ಅಂತ ಗೊತ್ತಾದರೆ ಉಳಿದಿದ್ದೆಲ್ಲ ತಾನಾಗೇ ಗೊತ್ತಾಗುತ್ತೆ. ಮುಂದೆ ಏನು ಮಾಡಬೇಕು ಅಂತ ಆದಷ್ಟು ಬೇಗ ಹೇಳ್ತೀನಿ. ನೀನಿನ್ನು ಹೊರಡು. ಸರಿ ದನಿ. ಶ್ರೀ ಪೂರ್ಣಲಾಡ್ ಶೃಂಗೇರಿ. ಶೃಂಗೇರಿಯ ಶಾರದಾಂಬ ಸನ್ನಿಧಿಯಿಂದ ಕೇವಲ 100 ಮೀಟರ್ ಅಂತರದಲ್ಲಿ ಸುಸಜ್ಜಿತವಾದ 3 ಮತ್ತು 4 ಬೆಡ್ಗಳಿರುವ ಎಸಿ ಹಾಗೂ ನಾನ್ ಎಸಿ ಕೊಠಡಿಗಳು ದೊರೆಯುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಪೂರ್ಣಲಾಡ್ ಶೃಂಗೇರಿ. ಭಾರತಿ ಶಂಕರ ಲೇಔಟ್ ಶೃಂಗೇರಿ. ಶೃಂಗೇರಿಯಲ್ಲಿ ನಿಮ್ಮದೇ ಆದ ಸೂರು ಹೊಂದುವ ಕನಸಿದೆಯೇ? ಇಲ್ಲಿದೆ ನಿಮಗೊಂದು ಸುವರ್ಣಾವಕಾಶ. ಶೃಂಗೇರಿ ಶಾರದಾ ಪೀಠದಿಂದ 1 ಕಿಲೋಮೀಟರ್ ದೂರ ಹಾಗೂ ಗುರುನಿವಾಸದಿಂದ ಕೇವಲ 500 ಮೀಟರ್ ಅಂತರದಲ್ಲಿ ಸುಸಜ್ಜಿತ ರಸ್ತೆ ಸೌಲಭ್ಯ, ಕಾಂಕ್ರೀಟ್ ಒಳಚರಂಡಿ ವ್ಯವಸ್ಥೆ, ಉತ್ತಮ ನೀರಿನ ವ್ಯವಸ್ಥೆ, ವಿದ್ಯುತ್ ಸಂಪರ್ಕ ಸೇರಿದಂತೆ ಸಕಲ ಸೌಲಭ್ಯಗಳನ್ನು ಹೊಂದಿರುವ ನಿವೇಶನಗಳು ನಿಮಗೆ ಬೇಕಾದ ಅಳತೆಯಲ್ಲಿ ದೊರೆಯುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಭಾರತಿ ಶಂಕರ ಲೇಔಟ್ ಶೃಂಗೇರಿ. ದೂರವಾಣಿ ಸಂಖ್ಯೆ 7483915794 ಹಾಗೂ 6362793285. ಈ ಊರು, ಈ ಮನೆ, ಇಲ್ಲಿನವ್ರ ಮನಸ್ಸು ಯಾವುದೂ ಸರಿ ಇಲ್ಲ ಸರ್. ನಿನ್ನೊಳ್ಳೆತನಕ್ಕೆ ಈ ಮನೆ ನಿಮ್ಗೆ ಏನು ಸಿಕ್ಕಿದೆ? ನಮ್ಮಮ್ಮ ಅವ್ರಿಗಿದ್ದಿದ್ದು ಒಳ್ಳೆತನಕ್ಕೆ ಈ ಮನೆ ಏನು ಸಿಕ್ತು? ಒಳ್ಳೆಯವ್ರನ್ನ ಸಾಯಿಸ್ಬಿಡ್ತಾರೆ. ವಾಸಂತಿನ ಸಾಯಿಸ್ರ? ಒಳ್ಳೆಯವ್ರನ್ನ ಸಾಯಿಸ್ಬಿಡ್ತಾರೆ. ನಮ್ಮಮ್ಮ ಅವ್ರಿಗಿದ್ದಿದ್ದು ಒಳ್ಳೆತನಕ್ಕೆ ಈ ಮನೆಗೆ ಏನು ಸಿಕ್ತು? ಈ ಊರು, ಈ ಮನೆ, ಇಲ್ಲಿನವ್ರ ಮನಸ್ಸು ಯಾವುದೂ ಸರಿ ಇಲ್ಲ ಸರ್. ವಾಸಂತಿನ ಸಾಯಿಸ್ರ? ಈ ಊರು, ಈ ಮನೆ, ಇಲ್ಲಿನವ್ರ ಮನಸ್ಸು ಯಾವುದೂ ಸರಿ ಇಲ್ಲ ಸರ್. ನಮ್ಮಮ್ಮ ಅವ್ರಿಗಿದ್ದಿದ್ದು ಒಳ್ಳೆತನಕ್ಕೆ ಈ ಮನೆಗೆ ಏನು ಸಿಕ್ತು? ಒಳ್ಳೆಯವ್ರನ್ನ ಸಾಯಿಸ್ಬಿಡ್ತಾರೆ. ನಮ್ಮಮ್ಮ ಅವ್ರಿಗಿದ್ದಿದ್ದು ಒಳ್ಳೆತನಕ್ಕೆ ಈ ಮನೆಗೆ ಏನು ಸಿಕ್ತು? ಈ ಊರು, ಈ ಮನೆ, ಇಲ್ಲಿನವ್ರ ಮನಸ್ಸು ಯಾವುದೂ ಸರಿ ಇಲ್ಲ ಸರ್. ಒಳ್ಳೆಯವ್ರನ್ನ ಸಾಯಿಸ್ಬಿಡ್ತಾರೆ. ಒಳ್ಳೆಯವ್ರನ್ನ ಸಾಯಿಸ್ಬಿಡ್ತಾರೆ. ಒಳ್ಳೆಯವ್ರನ್ನ ಸಾಯಿಸ್ಬಿಡ್ತಾರೆ. ವಿಕೆ ಕಾರ್ಸ್ ಶೃಂಗೇರಿ. ಹೆಸರೇ ಹೇಳೋ ಹಾಗೆ
ಎಲ್ಲ ಬ್ರ್ಯಾಂಡ್ನ ಕಾರ್ ಸರ್ವಿಸ್ ಅನ್ನ ಆಕರ್ಷಕ ಬೆಲೆಯಲ್ಲಿ ಮಾಡಿಕೊಡಲಾಗುವುದು. ಕೇವಲ ವಾಹನದ ರಿಪೇರಿ ಮಾತ್ರ ಅಲ್ಲ, ಟಿಂಕರಿಂಗ್ ಹಾಗೂ ಪೇಂಟಿಂಗ್, ಕಾರ್ ವಾಷಿಂಗ್ ಹಾಗೂ ಕ್ಲೀನಿಂಗ್, ಎಲೆಕ್ಟ್ರಿಕ್ ಹಾಗೂ ಎಸಿ ವರ್ಕ್, ಟೈಮ್ಗೆ ಮಾಡಿಸೋ ರೆಗ್ಯುಲರ್ ಸರ್ವಿಸ್ ಎಲ್ಲಾ ಸೌಲಭ್ಯಗಳು ನಮ್ಮಲ್ಲಿವೆ. ಇದಿಷ್ಟೇ ಅಲ್ಲ, ಸೆಕೆಂಡ್ ಹ್ಯಾಂಡ್ ವಾಹನಗಳ ಖರೀದಿ ಹಾಗೂ ಮಾರಾಟಕ್ಕೂ ನಮ್ಮನ್ನು ಸಂಪರ್ಕಿಸಬಹುದು. ಆಕರ್ಷಕ ಬೆಲೆಯಲ್ಲಿ ಉತ್ತಮ ಸರ್ವಿಸ್ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಪ್ರಶಾಂತ್ ಡಿಸೋಜಾ, ವಿ ಕೇರ್ ಕಾರ್ಸ್, ಮೆಣಸೆ, ಶೃಂಗೇರಿ. ಮತ್ತೇನು ಸಮಸ್ಯೆ ಸರಿತಾ ನಿಂದು? ಅದೇನು ನಾನು ಬಂದು ಮಾತಾಡ್ತೀನಿ ಅಂದರೆ ಏನೋ ಸಮಸ್ಯೆ ಇಟ್ಕೊಂಡೇ ಬಂದಿರ್ತೀನಿ ಅಂತನಾ? ಹೆಂಡ್ತೀರು ಸಾಮಾನ್ಯವಾಗಿ ಮಾತಾಡಲ್ಲ, ಮಾತಾಡಿದರೆ ಅದು ಸಾಮಾನ್ಯವಾಗಿ ಇರೋದಿಲ್ಲ. ತಮಾಷೆ ಸಾಕು, ನಾನೊಂದು ಮುಖ್ಯವಾದ ವಿಚಾರ ಮಾತಾಡಬೇಕು. ವಿಷಯ ಏನು ಹೇಳು, ಮುಖ್ಯನೋ ಅಮುಖ್ಯನೋ ಆಮೇಲೆ ಗೊತ್ತಾಗುತ್ತೆ. ನಿಮ್ಮ ಮೊದಲನೇ ಹೆಂಡತಿ ವಾಸಂತಿ ಹೇಗೆ ತೀರ್ಕೊಂಡ್ರು? ಮದುವೆಯಾಗಿ ಇಷ್ಟು ವರ್ಷ ಆಯಿತು, ಈಗ ಯಾಕೆ ಬಂತು ಈ ಅನುಮಾನ? ನನಗೆ ಬೇಕಾಗಿರೋದು ಪ್ರಶ್ನೆ ಅಲ್ಲ, ಉತ್ತರ ಬೇಕು ನನಗೆ. ಎಲ್ಲ ಹುಳಕ್ಕಿಂತಲೂ ಡೇಂಜರಸ್ ಹುಳ ಯಾವುದು ಗೊತ್ತಾ? ಅನುಮಾನದ ಹುಳ. ಸರಿಯಾದ ಉತ್ತರ ಸಿಕ್ಕಿಲ್ಲ ಅಂದರೆ ಅನುಮಾನ ಬಂದೇ ಬರುತ್ತೆ ಅಲ್ವಾ? ನಿಂಗೆ ಇದು ತಲೆ ತುಂಬಿದ್ಯಾರು? ಅಭಿನಾ? ಅದು ಹೇಗೆ ಅವನೇ ಹೇಳಿದ್ದಾನೆ ಅಂತೀರಾ? ಯಾರಿಗೆ ಯಾರನ್ನು ಕಂಡ್ರೆ ಆಗೋದಿಲ್ವೋ ಅವರೇ ತಾನೇ ಏನೇನು ಹೇಳೋದು. ಅಭಿ ಊರಲ್ಲಿದ್ದರೆ ಅಲ್ವಾ ಹೇಳೋಕ್ಕೆ, ಅವನು ಬೆಂಗಳೂರಿಗೆ ಹೋಗಿದ್ದಾನೆ. ಮತ್ತೆ ಯಾರು ತುಂಬಿದ್ದು ಈ ವಿಷಯ ನಿಂಗೆ? ಅಂಕಿತ ಹೇಳಿದ್ಲು. ಅಂಕಿತನ? ಹಾಗೆ ಯಾಕೆ ಹೇಳಿದ್ಲು ಅವಳು? ಅಯ್ಯೋ, ಅವಳು ಯಾವುದೋ ಟೆನ್ಷನಲ್ಲಿ ಹೇಳಿದ್ಲು. ಅದೆಲ್ಲ ಬೇಡ, ನನ್ನ ಪ್ರಶ್ನೆಗೆ ಉತ್ತರ ಬೇಕು. ನೀನು ಕಣ್ಣಿಗೆ ಕಾಣೋದನ್ನು ಮಾತ್ರ ಯೋಚನೆ ಮಾಡ್ತಿದ್ಯಾ? ಕಾಣದೇ ಇರೋ ಸತ್ಯ ಬೇಕಾಷ್ಟಿದೆ. ಕಾಣದೇ ಇರೋದ್ರ ಬಗ್ಗೆನೇ ಕೇಳ್ತಾ ಇದ್ದೀನಿ, ಬೇಕು ನನಗೆ ಹೇಳಿ. ಎಲ್ಲ ವಿಷಯ ಹೇಳೋಕ್ಕಾಗಲ್ಲ, ಹಾಗೂ ಹೇಳಿದ್ರು ಹೇಳಿದ್ದೆಲ್ಲ ಅರ್ಥನೂ ಆಗಲ್ಲ. ನೋಡಿ, ಈ ವಿಷಯದಲ್ಲಿ ತಮಾಷೆ ಮಾಡಬೇಡಿ. ಅವ್ರು ಹೇಗೆ ತೀರ್ಕೊಂಡ್ರು ಹೇಳಿ ಅಷ್ಟೇ. ನೋಡು ಸರಿತಾ, ಅಂಕಿತಾ ಏನೋ ಹೇಳೋಕ್ಕೆ ಹೋಗಿ ಇನ್ನೇನೋ ಹೇಳಿದಾಳೆ. ಸುಮ್ಮನೆ ಇಲ್ಲದೆ ಇರೋದೆಲ್ಲ ತಲೆಗೆ ಹಾಕ್ಕೊಂಡು ತಲೆ ಕೆಡಿಸ್ಕೊಳ್ಬೇಡ ಸರಿತಾ. ಇನ್ಮುಂದೆ ಇಂಥ ವಿಷಯ ನನ್ನವರೆಗೆ ತರಬೇಡ ನೀನು, ಗೊತ್ತಾಯ್ತಾ? ಇಲ್ಲಿ ಯಾರು ಸರಿ ಯಾರು ತಪ್ಪು ಒಂದೂ ಅರ್ಥ ಆಗ್ತಾ ಇಲ್ಲ. ಎತ್ತ ಓಡುವೆ ಓ ಮನುಜ, ಕೊನೆಗೆ ಉಳಿವುದು ಉರುಲು ನಿಜ. ನರನ ಕುಟಿಲತೆ ಅತಿ ಸಹಜ, ಕೊಳೆತ ಮನಸ್ಸುಗಳ ಸಾಮ್ರಾಜ್ಯ. ಆ ದಿನಗಳು ಜರಿದವು, ಮಿಡಿವ ಮನಸ್ಸು ಮಣ್ಣಾದವು. ಕೈಯ ಹಿಡಿದು ನಡೆಸುವವರು ಇಲ್ಲ, ಎಲ್ಲ ಮರೆಯಾದರು. ಮರೆಯಾದರು ಮರೆಯಾದರು, ಸರಿ ಸಜ್ಜನ ಮರೆಯಾದರು.
ಜೀ